ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಮಾಡಿ, ಬೆಲ್ಲೈಕನ್ ಬಟನ್ ಒತ್ತಿ. ಹೊಸ್ದಾಗಿ ನೋಡ್ತಾ ಇರೋರು ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ರೆಸ್ಟೋರೆಂಟ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಇದು ಸೂಪರಾಗಿದೆ. ಅದು ಯಾಕೆ ಮಾಡೋದು, ಏನು ಎತ್ತ ಎಲ್ಲ ತೋರಿಸ್ಕೊಡ್ತೀನಿ. ಒಂದು ಸಲ ಈ ಥರ ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ. ನೋಡಿ, ಒಂದು ಪ್ಯಾಕೆಟ್ ಮಶ್ರೂಮ್ ತಂದಿದ್ದೀನಿ. ಒಂದೊಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 3 ಮರಾಠಿ ಮೊಗ್ಗು ಹಾಕ್ಕೊಂಡಿದ್ದೀನಿ. ಒಂದು 3 ಕಲ್ಲು ಹಾಕೋತಾ ಇದ್ದೀನಿ. ಒಂದು 3-4 ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಸಣ್ಣವು. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ಗೆಡ್ಡೆ ಸಣ್ಣಗೆ ಉದ್ದಾಗ ಈರುಳ್ಳಿ ಹಚ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಒಂದು ಟೊಮೆಟೊ ಹಚ್ಕೊಂಡಿದ್ದೀನಿ, ದಪ್ಪದು. ಸಣ್ಣದಾದರೆ 2 ಹಾಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಉದಿಸ್ಕೊತಾ ಇದ್ದೀನಿ. ಇದಕ್ಕೆ ಮಶ್ರೂಮ್ ಹಾಕೋತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಲೇ ಒಂದು 5 ನಿಮಿಷ ಬೇಯಲಿ. ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಬಿಡೋಣ ನಾವು. ಈಗ ಮಸಾಲೆಗೆ ಬೇಕಾಗಿರೋ ಐಟಮ್ ತೋರಿಸ್ತೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಚಿಕ್ಕದು 2 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಚಕ್ಕೆ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು. ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಮತ್ತು ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. 5 ಲವಂಗ ತೊಗೊಂಡಿದ್ದೀನಿ. 4 ಏಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲೆ. 5 ನಿಮಿಷ ಬೇಯಲಿ ಅಂತ ಬಿಟ್ಟಿದ್ವಲ್ಲ, ಸುಮಾರಾಗಿ ಬೆಂದಿದೆ. ಇದಕ್ಕೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇದರಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕ್ತೀನಿ. ಈ ಲೋಟ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀರು ಎಷ್ಟು ಹಾಕೋಬೇಕು ಅಂತ ಅಳತೆ ಗೊತ್ತಾಗಬೇಕಲ್ಲ. ಆಮೇಲೆ ಅದಕ್ಕೆ ಅಕ್ಕಿ ಹಾಕೋತಾ ಇದ್ದೀನಿ. ಮೂರು ಲೋಟ ನೀರು ಹಾಕೋತೀನಿ. ಯಾಕೆಂದರೆ ಫಸ್ಟೇ ಹಾಕಿದ್ನಲ್ವ ಮಸಾಲೆ ಹಾಕಿದಾಗ, ಅದರಿಂದ 3 ಲೋಟ ಹಾಕೋತೀನಿ ನಾನು. ರುಚಿಗೆ ತಕ್ಕನಾಗ ಉಪ್ಪು ಹಾಕೋತೀನಿ. ಈಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದು GRBದು 10 ರೂಪಾಯಿದು ಒಂದು ಪ್ಯಾಕೆಟು ತುಪ್ಪ ಹಾಕೋತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕೋತಾ ಇದ್ದೀನಿ. ಒಂದು ಕುಕ್ ಹೋಗಲಿ. ನೋಡಿ, ಕುಕ್ಕರ್ ಓಪನ್ ಮಾಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ನೋಡಿ, ಮಶ್ರೂಮು ಮತ್ತು ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಗಿದೆ ಮಶ್ರೂಮ್ ಬಿರಿಯಾನಿ? ಸೂಪರಾಗಿದೆ.